ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡಿ ಈಗ ಆಲ್ರೆಡಿ 1 ತಿಂಗಳು ಆಗ್ತಾ ಬರ್ತಾ ಇದೆ। ಈ ಒಂದು ಸಂದರ್ಭದಲ್ಲಿ ಇರಾನ್ ಮೇಲೆ ಅತಿದೊಡ್ಡ ದಾಳಿಗೆ ಅಮೆರಿಕ ಸಜ್ಜನ ಮಾಡಿಕೊಂಡಿದ್ಯಾ? ಹಾಗಾದ್ರೆ ಅಮೆರಿಕ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ। ನಮ್ಮ ರಾಷ್ಟ್ರವು ಒಂದು ನಿರ್ಣಾಯಕ ಕ್ಷಣದಲ್ಲಿದೆ ಅಂತ ಈ ಸಂದರ್ಭದಲ್ಲಿ ಅಮೆರಿಕ ಹೇಳ್ತಾ ಇದೆ। ಇರಾನ್ ವಿರುದ್ಧ ಸಾಮೂಹಿಕ ಹೋರಾಟವನ್ನ ರೂಪಿಸಬೇಕು ಅಂತ ಕೂಡ ಪ್ರಕಟಣೆಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ। ಇರಾನ್ ಮೇಲೆ ಅತಿದೊಡ್ಡ ದಾಳಿಗೆ ಅಮೆರಿಕ ಸಜ್ಜನ್ನ ಮಾಡಿಕೊಂಡಿದ್ಯಾ? ಅಮೆರಿಕ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಹೊರಡಿಸಲಾಗಿದೆ। ನಮ್ಮ ರಾಷ್ಟ್ರವು ಒಂದು ನಿರ್ಣಾಯಕ ಕ್ಷಣದಲ್ಲಿದೆ। ಇರಾನ್ ವಿರುದ್ಧ ಸಾಮೂಹಿಕ ಹೋರಾಟವನ್ನ ರೂಪಿಸಬೇಕು। ಜಾಗತಿಕ ಘಟನೆಗಳ ಹಿನ್ನೆಲೆ ನಮ್ಮ ಭದ್ರತೆಗೆ ಸಿದ್ಧರಾಗಬೇಕು। ನೀವು ನಿಜವಾಗಿಯೂ ಹೋರಾಟಕ್ಕೆ ಮತ್ತು ಗೆಲ್ಲಲು ಸಿದ್ಧರಿದ್ದೀರಾ? ನಿಮ್ಮ ಉಪಕರಣ ತಕ್ಷಣದ ಕಾರ್ಯಾಚರಣೆಗೆ ಸಿದ್ಧವಾಗಿದೆಯಾ? ಯುದ್ಧ ಸಲಕರಣೆಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದೀರಾ? ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು। ನಮ್ಮ ರಾಷ್ಟ್ರವು ಒಂದು ನಿರ್ಣಾಯಕ ಕ್ಷಣದಲ್ಲಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಅಮೆರಿಕ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಹೊರಡಿಸಲಾಗಿದೆ। ಜಾಗತಿಕ ಘಟನೆಗಳ ಹಿನ್ನೆಲೆ ನಮ್ಮ ಭದ್ರತೆಗೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡಿಕೊಡಬೇಕಾಗತ್ತೆ। ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಅವರ ಬಳಿ ಶಸ್ತ್ರಾಸ್ತ್ರಗಳು ಕೂಡ ಒಂದ್ ಕಡೆನಲ್ಲಿ ಕೊರತೆ ಇದೆ, ಜೊತೆಯಲ್ಲಿ ಸಾಲಗಾರರ ರಾಷ್ಟ್ರ ಅಂತ ಕೂಡ ಅಮೆರಿಕವನ್ನ ಈಗ ಆಲ್ರೆಡಿ ಕರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ। ಅಷ್ಟು ದೊಡ್ಡರ ಮಟ್ಟಿಗೆ ಸಾಲವನ್ನ ಕೂಡ ಅಮೆರಿಕ ಮಾಡ್ಕೊಂಡಿರುವಂಥದ್ದು। ಈ ಒಂದು ಸಂದರ್ಭದಲ್ಲಿ ಅಮೆರಿಕ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಕೂಡ ಹೊರಡಿಸಿರುವಂಥದ್ದು। ಯಾಕಂತ ಅಂದ್ರೆ ಇರಾನ್ ಸುಮ್ಮನೆ ಆಗ್ತಾ ಇಲ್ಲ। ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಅಂದ್ಕೊಂಡ್ರು ಇರಾನ್ ಸುಮ್ಮನೆ ಆಗುತ್ತೆ, ಶರಣಾಗತಿಗೆ ಒಪ್ಕೊಳ್ಳುತ್ತೆ, ಸೊ ಅದಾದ ನಂತರ ನಾವು ಆ ತೈಲ ಸಂಪತ್ಭರಿತ ರಾಷ್ಟ್ರವಾದಂತಹ ಇರಾನ್ ಅನ್ನ ವಶಕ್ಕೆ ಪಡೆದುಕೊಳ್ಳಬಹುದು, ವಿಶ್ವಕ್ಕೆ ನಾನೇ ದೊಡ್ಡಣ್ಣ ಆಗಿರ್ತೀನಿ। ಈಗ ಆಲ್ರೆಡಿ ದೊಡ್ಡಣ್ಣ ಆಗಿದ್ದಾರೆ, ಅದರ ಜೊತೆಯಲ್ಲಿ ಈ ಒಂದು ಅಸ್ತ್ರ ಕೂಡ ಸಿಕ್ಕಿದ್ರೆ ಎಲ್ಲಾ ರಾಷ್ಟ್ರಗಳು ಕೂಡ ಇವರ ಅಂಡರ್ ಅಲ್ಲಿ ಬರುತ್ತೆ ಅನ್ನುವಂತ ಆಲೋಚನೆಯಲ್ಲಿದ್ರು। ಆದ್ರೆ ಇದೀಗ ಇರಾನ್ ಸುಮ್ಮನಾಗ್ಲಿಲ್ಲ, ಹಾಗಾಗಿ ಅತಿ ದೊಡ್ಡ ದಾಳಿಗೆ ಅಮೆರಿಕ ಸಜ್ಜನ ಮಾಡ್ಕೊಂಡಿರುವಂಥದ್ದು। ಅಮೆರಿಕ ನೌಕಾ ಸೇನೆಯಿಂದ ಮಹತ್ವದ ಪ್ರಕಟಣೆಯನ್ನ ಕೂಡ ಈ ಸಂದರ್ಭದಲ್ಲಿ ಹೊರಡಿಸಲಾಗಿದೆ। ನಮ್ಮ ರಾಷ್ಟ್ರವು ಒಂದು ನಿರ್ಣಾಯಕ ಕ್ಷಣದಲ್ಲಿದೆ, ಶತಾಯಗತಾಯ ಇರಾನ್ ಅನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು, ಇರಾನ್ ವಿರುದ್ಧ ಸಾಮೂಹಿಕ ಹೋರಾಟವನ್ನ ಮಾಡಬೇಕು, ಜೊತೆಯಲ್ಲಿ ಆ ಒಂದು ವಿಚಾರದಲ್ಲೂ ಕೂಡ ನಮಗೆ ಭದ್ರತೆ ಅನ್ನೋದು ಅವಶ್ಯಕವಾಗಿ ಬೇಕಾಗುತ್ತೆ, ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು ಅಂತ ಹೇಳಲಾಗ್ತಾ ಇರುವಂಥದ್ದು।